ನಾನು ಯಾರು? ಈ ಪ್ರಶ್ನೆ ಇದು ನಮ್ಮೆಲ್ಲರನ್ನೂ ಒಂದಲ್ಲ ಒಂದು ಸಲ ಕಾಡೇ ಕಾಡುತ್ತೆ ಅಲ್ವಾ? ಖಂಡಿತ. ಆ ಪ್ರಶ್ನೆಯ ಆಳಕ್ಕೆ ಇಳಿದ ಮೇಲೆ ಬಹುಶಃ ಮಾನವ ಇತಿಹಾಸದ ಅತಿ ದೊಡ್ಡ ಇನ್ನೊಂದು ಪ್ರಶ್ನೆ ಎದುರಾಗುತ್ತೆ. ನಮ್ಮನ್ನೆಲ್ಲ ಮೀರಿದ ಆ ಪರಮಶಕ್ತಿ ಯಾವುದು? ಕರೆಕ್ಟ್. ನಮ್ಗೆ ಸಿಕ್ಕಿರೋ ಮೂಲಗಳು ಇದೇ ಪ್ರಶ್ನೆಯನ್ನು ಮತ್ತೆ ಮತ್ತೆ ಕೇಳ್ತವೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಆಂತರಿಕ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಹೌದು. ಅದನ್ನ ಮರಳಿ ಪಡೆಬೇಕು ಅಂದ್ರೆ ನಾವು ಯಾರ ಜೊತೆ ಕನೆಕ್ಟ್ ಆಗ್ಬೇಕು? ನಮ್ಮ ಆತ್ಮ ಅನ್ನೋ ಬ್ಯಾಟರಿಯನ್ನ ರೀಚಾರ್ಜ್ ಮಾಡೋಕೆ ಆ ಪವರ್ ಹೌಸ್ ಯಾವುದು? ಬನ್ನಿ ಇವತ್ತಿದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಹೌದು, ಇದು ಕೇವಲ ಒಂದು ಫಿಲಾಸಫಿಕಲ್ ಪ್ರಶ್ನೆ ಅಲ್ಲ, ಇದೊಂದು ಆಳವಾದ ಹಂಬಲ. ಆ ಮೂಲ ಶಕ್ತಿಯ ಜೊತೆ ಮತ್ತೆ ಒಂದಾಗೋದು, ನಮ್ಮನ್ನ ನಾವೇ ರೀಚಾರ್ಜ್ ಮಾಡಿಕೊಳ್ಳೋ ಒಂದು ತುಡಿತ. ನೀವು ಜಗತ್ತಿನ ಯಾವುದೇ ಸಂಸ್ಕೃತಿ, ಯಾವುದೇ ಧರ್ಮವನ್ನ ತಗೊಂಡ್ರೂ ಅಲ್ಲೊಂದು ಪರಮಶಕ್ತಿಯ ಪರಿಕಲ್ಪನೆ ಇದ್ದೇ ಇರುತ್ತೆ. ನಿಜ. ಹೆಸರಿಗೂ ಬೇರೆ ಇರ್ಬೋದು, ಹೆಸರುಗಳು, ಆಚರಣೆಗಳು ಬೇರೆ ಇರಬಹುದು, ಆದ್ರೆ ಎಲ್ಲವೂ ಒಂದೇ ಕಡೆ ಬೆರಳು ತೋರಿಸ್ತವೆ. ಇವತ್ತು ನಾವು ಚರ್ಚಿಸಲಿರುವ ಮೂಲಗಳು ಆ ಪರಮಶಕ್ತಿಯ ಸ್ವರೂಪದ ಬಗ್ಗೆ ಒಂದು ಬಹಳ ವಿಶಿಷ್ಟವಾದ ಚಿತ್ರಣವನ್ನ ಕೊಡ್ತವೆ. ಸರಿ, ಹಾಗಾದ್ರೆ ಇದೊಂದು ನಿರ್ದಿಷ್ಟ ದೃಷ್ಟಿಕೋನದ ಆಳವಾದ ಅಧ್ಯಯನ. ಇದು ಚೆನ್ನಾಗಿದೆ. ಹಾಗಾದ್ರೆ ಈ ಮೂಲಗಳ ಪ್ರಕಾರ ಆ ಪರಮಶಕ್ತಿ ಅಂತದ್ದು ಬೇರೆ ಬೇರೆ ಧರ್ಮಗಳಲ್ಲಿ ಕಾಣೋ ಪರಿಕಲ್ಪನೆಗಳ ಜೊತೆ ಏನಾದ್ರೂ ಸಾಮ್ಯತೆ ಇದೆಯಾ? ಖಂಡಿತವಾಗಿಯೂ ಇದೆ. ಈ ಮೂಲಗಳು ಹೇಳೋದೇನಂದ್ರೆ, ಆ ಪರಮಶಕ್ತಿಯನ್ನ ಹಲವು ಧರ್ಮಗಳು ಒಂದೇ ರೀತಿ ಗುರುತಿಸಿವೆ, ಆದ್ರೆ ಶಬ್ದಗಳು ಬೇರೆ. ಓಕೆ, ಉದಾಹರಣೆಗೆ ಹಿಂದೂ ಧರ್ಮದ ಶೈವ ಪರಂಪರೆಯಲ್ಲಿ ಶಿವನನ್ನ ನಿರಾಕಾರ ಜ್ಯೋತಿರ್ಲಿಂಗ ಅಂತ ಪೂಜೆ ಮಾಡ್ತಾರೆ. ಹೌದು. ಇಲ್ಲಿ ಮುಖ್ಯವಾದ ಪದಗಳು ಜ್ಯೋತಿ ಮತ್ತು ನಿರಾಕಾರ, ಅಂದ್ರೆ ಆಕಾರ ಇಲ್ಲದ ಬೆಳಕು ಅಂತ. ಹೌದು, ಜ್ಯೋತಿರ್ಲಿಂಗ ಅಂದ್ರೆ ಬೆಳಕಿನ ಚಿಹ್ನೆ. ಇದೇ ರೀತಿ ಬೇರೆ ಧರ್ಮಗಳಲ್ಲೂ ಇದೆಯಾ? ಇದೆ. ಇಸ್ಲಾಂ ಧರ್ಮದಲ್ಲಿ ಅಲ್ಲಾಹನ ನೂರ್ ಅಂತಾರೆ. ನೂರ್ ಅಂದ್ರೆ ಬೆಳಕು. ಕುರಾನಿನಲ್ಲೂ ಅಲ್ಲಾಹನು ಭೂಮಿ ಮತ್ತು ಆಕಾಶಗಳ ಬೆಳಕಾಗಿದ್ದಾನೆ ಅಂತ ಹೇಳಲಾಗಿದೆ. ಓ ಹಾಗ. ಇನ್ನು ಕ್ರಿಶ್ಚಿಯನ್ ಧರ್ಮಕ್ಕೆ ಬಂದ್ರೆ ಅಲ್ಲೂ ಗಾಡ್ ಇಸ್ ಲೈಟ್ ಅಂದ್ರೆ ದೇವರು ಬೆಳಕಾಗಿದ್ದಾನೆ ಅನ್ನೋ ನಂಬಿಕೆ ಬಹಳ ಆಳವಾಗಿದೆ. ಸಿಖ್ ಧರ್ಮದಲ್ಲಿ ಏಕೋಂಕಾರ ಅಂತಾರಲ್ಲ, ಅದರ ಅರ್ಥವೂ ಇದೇನಾ? ನಿಖರವಾಗಿ. ಏಕೋಂಕಾರ ಸದ್ನಾಮ ಅಂದ್ರೆ ಆ ಸತ್ಯ ಒಬ್ಬನೇ ಮತ್ತು ಅವನು ನಿರಾಕಾರ. ಸೊ ಈ ಎಲ್ಲಾ ಉದಾಹರಣೆಗಳಲ್ಲಿ ಒಂದು ಕಾಮನ್ ಎಳೆ ಕಾಣಿಸುತ್ತೆ ಅಲ್ವಾ? ಹೌದು. ಆ ಪರಮಶಕ್ತಿ ಅನ್ನೋದು ಒಂದು ಚೈತನ್ಯಮಯ ಬೆಳಕಿನ ಸ್ವರೂಪ. ಅದಕ್ಕೆ ನಮ್ಮ ಹಾಗೆ ಕೈ, ಕಾಲು, ಶರೀರವಿಲ್ಲ ಅಂತ. ಹೌದು, ಭೌತಿಕ ಶರೀರವಿಲ್ಲ. ಮತ್ತು ಬೆಳಕನ್ನ ಜ್ಞಾನಕ್ಕೆ, ಕತ್ತಲನ್ನ ಅಜ್ಞಾನಕ್ಕೆ ಹೋಲಿಸೋದು ಇದು ಬಹುಶಃ ಮಾನವನ ಅತಿ ಪುರಾತನ ರೂಪಕಗಳಲ್ಲಿ ಒಂದು. ಕರೆಕ್ಟ್. ನಮ್ಮ ಕನ್ನಡದಲ್ಲೇ ಜ್ಞಾನೋದಯ ಅನ್ನೋ ಪದ ಇದೆಯಲ್ಲ, ಅದರಲ್ಲಿ ಉದಯ ಅಂದ್ರೆ ಬೆಳಕಿನ ಅರ್ಥವೇ ಇದೆ. ಸೊ ದೇವರು ಬೆಳಕು ಅನ್ನೋದು ಬಹಳ ಸಹಜವಾದ ತತ್ವಜ್ಞಾನದಂತೆ ಕಾಣುತ್ತೆ. ಅತ್ಯುತ್ತಮವಾಗಿ ಹೇಳಿದ್ರಿ. ಇದೇ ಕಾರಣಕ್ಕೆ ಆ ಪರಮಶಕ್ತಿಯನ್ನ ಜ್ಞಾನ, ಪವಿತ್ರತೆ ಮತ್ತು ಅಂಧಕಾರದ ಮೇಲಿನ ವಿಜಯದ ಸಂಕೇತವಾಗಿ ನೋಡಲಾಗುತ್ತೆ. ಓಕೆ, ಇದನ್ನೊಮ್ಮೆ ಬಿಡಿಸಿ ನೋಡೋಣ. ಪರಮಾತ್ಮನು ಶರೀರವಿಲ್ಲದ ಒಂದು ಚೈತನ್ಯ ಜ್ಯೋತಿ ಅನ್ನೋದು ಒಂದು ಆಳವಾದ ಪರಿಕಲ್ಪನೆ. ಆದರೆ ನಾವು ಹಿಂದೆ ಮಾತಾಡಿದ ಹಾಗೆ ಆತ್ಮ ಕೂಡ ಒಂದು ಸೂಕ್ಷ್ಮಾತಿ ಸೂಕ್ಷ್ಮ ಜ್ಯೋತಿ ಬಿಂದು. ಹೌದು. ಹಾಗಾದ್ರೆ ಆತ್ಮಕ್ಕೂ ಪರಮಾತ್ಮನಿಗೂ ಏನ್ ವ್ಯತ್ಯಾಸ? ಎರಡೂ ಜ್ಯೋತಿ ಸ್ವರೂಪವೇ ಆಗಿದ್ರೆ ನಾವೇ ದೇವರಲ್ವಾ? ಇದು ತುಂಬಾ ಸಹಜವಾಗಿ ಬರೋ ಮತ್ತು ಬಹಳ ಮುಖ್ಯವಾದ ಪ್ರಶ್ನೆ. ಈ ಗೊಂದಲವನ್ನ ಈ ಮೂಲಗಳು ಬಹಳ ಸ್ಪಷ್ಟವಾಗಿ ನಿವಾರಿಸ್ತವೆ. ಮೊದಲನೇ ವ್ಯತ್ಯಾಸ ಆಕ್ಚುಲಿ ಸಂಖ್ಯೆಯಲ್ಲಿದೆ. ಸಂಖ್ಯೆಯಲ್ಲ? ಹೌದು. ಆತ್ಮಗಳು ಅನೇಕ, ಕೋಟ್ಯಾಂತರ ಆತ್ಮಗಳಿವೆ. ಆದ್ರೆ ಪರಮಾತ್ಮ ಕೇವಲ ಒಬ್ರು. ಸುಪ್ರೀಂ ಅಂದ್ರೆ ಸರ್ವೋಚ್ಚ. ಸರ್ವೋಚ್ಚವಾದದ್ದು ಒಂದೇ ಇರೋಕೆ ಸಾಧ್ಯ ಅಲ್ವಾ? ಸರಿ, ಆತ್ಮಗಳು ಅನೇಕ, ಪರಮಾತ್ಮ ಒಬ್ರು. ಇದು ಮೊದಲ ವ್ಯತ್ಯಾಸ. ಇದಕ್ಕಿಂತಲೂ ಆಳವಾದ ಬೇರೆ ವ್ಯತ್ಯಾಸಗಳಿವೆಯೇ? ಖಂಡಿತ. ಎರಡನೇ ಮತ್ತು ಮೂಲಭೂತ ವ್ಯತ್ಯಾಸ ಇರೋದು ಅವರ ಸ್ಥಿತಿಯಲ್ಲಿ. ಆತ್ಮಗಳು ಅಂದ್ರೆ ನಾವು ಈ ಜಗತ್ತಿಗೆ ಬರ್ತೀವಿ, ಶರೀರವನ್ನ ತಗೊಳ್ತೀವಿ, ಪಾತ್ರ ಮಾಡ್ತೀವಿ, ಕರ್ಮಗಳನ್ನ ಮಾಡ್ತೀವಿ. ಹೌದು. ಆ ಕರ್ಮಗಳ ಫಲವಾಗಿ ಸುಖ, ದುಃಖ, ಹುಟ್ಟು, ಸಾವು, ಹಾನಿ, ವೃದ್ಧಿ ಹೀಗೆ ಒಂದು ಚಕ್ರದಲ್ಲಿ ಸುತ್ತುತ್ತಾ ಇರ್ತೀವಿ. ಇದನ್ನೇ ಜನ್ಮ ಮರಣ ಚಕ್ರ ಅಂತ ಕರೆಯೋದು. ಆದರೆ ಪರಮಾತ್ಮನಿಗೆ ಈ ಮೂಲಗಳು ಅಜನ್ಮ ಅಂತ ಹೇಳ್ತವೆ. ಅಜನ್ಮ ಅಂದ್ರೆ ಅವರು ಜನ್ಮ ತಾಳೋದಿಲ್ಲ. ಹಾಗೇನೆ ಅವರನ್ನ ಅಭೋಕ್ತ ಅಂತಲೂ ಕರೆಯಲಾಗಿದೆ. ಭೋಕ್ತ ಅಂದ್ರೆ ಅನುಭವಿಸುವವನು. ಅಭೋಕ್ತ ಅಂದ್ರೆ ಅವರು ತಮ್ಮ ಕರ್ಮಗಳ ಫಲವನ್ನಾಗಲಿ ಸುಖ ದುಃಖವನ್ನಾಗಲಿ ಅನುಭವಿಸೋದಿಲ್ಲ. ಅವರು ಈ ಎಲ್ಲಾದ್ರಿಂದ ಸಂಪೂರ್ಣವಾಗಿ ಹೊರಗಿದ್ದಾರೆ.
ಸಾಕ್ಷಿಯಾಗಿದ್ದಾರೆ. ಅಜನ್ಮ ಮತ್ತು ಅಭೋಕ್ತ ಅಂದ್ರೆ ಹುಟ್ಟು ಸಾವಿನ ಚಕ್ರಕ್ಕೂ ಕರ್ಮದ ಲೆಕ್ಕಾಚಾರಕ್ಕೂ ಅತೀತರಾದವರು. ಹಾಗಾದ್ರೆ ಅವರ ಗುಣಗಳನ್ನ ಹೇಗೆ ವರ್ಣಿಸಲಾಗಿದೆ? ನಾವು ಸುಖದುಃಖ ಅನುಭವಿಸಿದ್ರೆ ಅವರ ಗುಣಗಳು ಹೇಗಿರುತ್ತವೆ? ಇದು ಬಹಳ ಸುಂದರವಾದ ವಿವರಣೆ. ಅವರನ್ನ ಗುಣಗಳ ಸಾಗರ ಅಂತ ವರ್ಣಿಸಲಾಗಿದೆ. ಗುಣಗಳ ಸಾಗರ. ಉದಾಹರಣೆಗೆ ಪ್ರೀತಿಯ ಸಾಗರ, ಶಾಂತಿಯ ಸಾಗರ, ಜ್ಞಾನದ ಸಾಗರ, ಆನಂದದ ಸಾಗರ. ನಮ್ಮಲ್ಲಿ ಪ್ರೀತಿ ಇರಬಹುದು, ಆದ್ರೆ ಅದು ಬತ್ತಿ ಹೋಗಬಹುದು. ನಮ್ಮಲ್ಲಿ ಶಾಂತಿ ಇರಬಹುದು, ಆದ್ರೆ ಅದು ಭಂಗ ಆಗಬಹುದು. ನಿಜ. ಆದ್ರೆ ಅವರಲ್ಲಿ ಈ ಎಲ್ಲಾ ಗುಣಗಳು ಅಪರಿಮಿತವಾಗಿ ಸಾಗರದಂತೆ ತುಂಬಿರುತ್ತೆ. ಅದಕ್ಕಾಗಿಯೇ ಅವರಿಗೆ ಸದ್ಗತಿದಾತ ಅನ್ನೋ ಬಿರುದಿದೆ. ಸದ್ಗತಿದಾತ ಅಂದ್ರೆ? ಸದ್ಗತಿ ಅಂದ್ರೆ ಶ್ರೇಷ್ಠ ಗತಿ, ದಾತ ಅಂದ್ರೆ ಕೊಡುವವರು. ಆತ್ಮಗಳು ಕರ್ಮಬಂಧನದಲ್ಲಿ ಸಿಕ್ಕಿ ದುಃಖಿಯಾದಾಗ ಅವರಿಗೆ ಆ ಬಂಧನಗಳಿಂದ ಮುಕ್ತಿ ಕೊಟ್ಟು ಶ್ರೇಷ್ಠ ಗತಿಯನ್ನ ಅಂದ್ರೆ ಶಾಂತಿ ಸುಖದ ದಾರಿಯನ್ನ ತೋರ್ಸೋರು ಅಂತ. ಓಕೆ. ಜ್ಞಾನದ ಸಾಗರ, ಯಾಕಂದ್ರೆ ಸತ್ಯಜ್ಞಾನ ಅವರಿಂದಲೇ ಸಿಗೋದು. ಶಾಂತಿಯ ಸಾಗರ, ಯಾಕಂದ್ರೆ ನಿಜವಾದ ಶಾಂತಿಯ ಅನುಭವ ಅವರೇ ಮಾಡಿಸಬಲ್ಲರು. ಸೊ ಈ ಹೆಸರುಗಳು ಕೇವಲ ಬಿರುದುಗಳಲ್ಲ, ಅವರ ಸ್ವರೂಪ ಮತ್ತು ಕಾರ್ಯವನ್ನೇ ಸೂಚಿಸುತ್ತವೆ. ಪರಮಾತ್ಮ ಶರೀರವಿಲ್ಲದ ಒಂದು ಚೈತನ್ಯ ಜ್ಯೋತಿ, ಗುಣಗಳ ಸಾಗರ ಅನ್ನೋದು ಆಳವಾದ ಪರಿಕಲ್ಪನೆ. ಅದರ ತಕ್ಷಣ ನನ್ನ ಮನಸ್ಸಿಗೆ ಬರೋದು, ಹಾಗಾದ್ರೆ ಅವರ ಅಸ್ತಿತ್ವ ಎಲ್ಲಿ? ನಾವು ಈ ಜಗತ್ತಿನಲ್ಲಿರುವ ಹಾಗೆ ಅವರಿಗೂ ಒಂದು ನಿವಾಸ ಸ್ಥಾನ ಇರ್ಬೇಕಲ್ವೇ? ಖಂಡಿತ ಇರಬೇಕು. ಈ ಮೂಲಗಳು ಆ ನಿವಾಸ ಸ್ಥಾನದ ಬಗ್ಗೆನೂ ಸ್ಪಷ್ಟವಾದ ವಿವರಣೆ ಕೊಡ್ತವೆ. ಪರಮಾತ್ಮನ ಮತ್ತು ನಮ್ಮೆಲ್ಲ ಆತ್ಮಗಳ ನಿಜವಾದ ಮನೆ ಈ ನಮ್ಮ ಭೌತಿಕ ಜಗತ್ತು ಅಥವಾ ನಾವು ಕನಸಿನಲ್ಲಿ ಅನುಭವಿಸೋ ಸೂಕ್ಷ್ಮ ಲೋಕ ಅದಕ್ಕಿಂತಲೂ ಆಚೆಗಿದೆ. ಅದಕ್ಕಿಂತಲೂ ಆಚೆಗೆ? ಹಾಗಾದ್ರೆ ಎಲ್ಲಿ? ಅದನ್ನೊಂದು ಬೇರೆ ಲೋಕ ಅನ್ಬಹುದಾ? ಅದನ್ನೊಂದು ವಿಭಿನ್ನ ಆಯಾಮ, ಡೈಮೆನ್ಷನ್ ಅಂತ ಕರೆಯಬಹುದು. ಒಂದು ಸಂಪೂರ್ಣ ಬೆಳಕಿನ ಜಗತ್ತು. ಅದಕ್ಕೆ ಪರಮಧಾಮ, ಶಾಂತಿಧಾಮ ಅಥವಾ ಬ್ರಹ್ಮಲೋಕ ಅಂತ ಹೆಸರು. ಆ ಜಗತ್ತಿನ ವರ್ಣನೆ ಬಹಳ ಅದ್ಭುತವಾಗಿದೆ. ಅಲ್ಲಿ ಈ ಪಂಚಭೂತಗಳಿಂದಾದ ಸ್ಥೂಲ ಶರೀರವಿಲ್ಲ, ಯಾವುದೇ ರೀತಿ ಶಬ್ದವಿಲ್ಲ, ಕಾಲದ ಬಂಧನವೂ ಇಲ್ಲ, ಕೇವಲ ಅನಂತ ಶಾಂತಿ ಮತ್ತು ಅನಂತ ಬೆಳಕು. ಒಂದು ಕ್ಷಣ ಯೋಚಿಸಿದ್ರೆ ಅನಂತ ಮೌನ ಅನ್ನೋ ಕಲ್ಪನೆಯೇ ಇಂದಿನ ನಮ್ಮ ಗದ್ದಲದ ಜಗತ್ತಿಗೆ ಎಷ್ಟು ಅಪರಿಚಿತ. ನಮ್ಮ ಫೋನ್ಗಳು, ನೋಟಿಫಿಕೇಷನ್ಗಳು, ಟ್ರಾಫಿಕ್ ಎಲ್ಲದರಿಂದ ದೂರವಿರುವ ಒಂದು ಸಂಪೂರ್ಣ ಶಾಂತಿಯ ಸ್ಥಿತಿಯನ್ನ ಊಹಿಸಿಕೊಳ್ಳೋದೇ ಒಂದು ಧ್ಯಾನದಂತೆ. ಹೌದು. ಆಧ್ಯಾತ್ಮಿಕ ಭಾಷೆಯಲ್ಲಿ ಈ ಮೂಲತತ್ವವನ್ನ ಬ್ರಹ್ಮತತ್ವ ಅಥವಾ ಆರನೇ ತತ್ವ ಅಂತ ಕರೆಯಲಾಗಿದೆ. ನಾವು ಕೇಳಿರೋ ಪಂಚತತ್ವಗಳಿಗಿಂತಲೂ ಸೂಕ್ಷ್ಮವಾದ, ಎಲ್ಲಕ್ಕಿಂತ ಮೂಲವಾದ ತತ್ವವದು. ಅದೇ ಪರಮಾತ್ಮನ ಮತ್ತು ಆತ್ಮಗಳ ಮೂಲ ನಿವಾಸ ಸ್ಥಾನ. ಇಲ್ಲಿ ಒಂದು ಕ್ಯೂರಿಯಸ್ ವಿಷಯ ಇದೆ. ಈ ಮೂಲಗಳು ಇತರದ ಆಧ್ಯಾತ್ಮಿಕ ಪರಿಕಲ್ಪನೆಗಳನ್ನ ಇಂದಿನ ಆಧುನಿಕ ವಿಜ್ಞಾನದ ಆವಿಷ್ಕಾರಗಳ ಜೊತೆ ಜೋಡಿಸೋಕೆ ಪ್ರಯತ್ನ ಮಾಡ್ತವೆ. ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ವಿಜ್ಞಾನ ಮತ್ತು ಆಧ್ಯಾತ್ಮ ಒಂದೇ ಕಡೆ ಹೇಗ್ ಬರ್ತವೆ? ನಿಮ್ಮ ಸಂಶಯ ನ್ಯಾಯಬದ್ಧವಾದದ್ದು. ಆದ್ರೆ ಈ ಮೂಲಗಳು ವಿಜ್ಞಾನವನ್ನ ಆಧ್ಯಾತ್ಮಕ್ಕೆ ವಿರೋಧಿ ಅಂತ ನೋಡೋದಿಲ್ಲ. ಬದಲಿಗೆ ವಿಜ್ಞಾನ ತನ್ನದೇ ಭಾಷೆಯಲ್ಲಿ ಅದೇ ಸತ್ಯದ ಹತ್ತಿರ ಬರ್ತಾ ಇದೆ ಅಂತ ಹೇಳ್ತವೆ. ಯಾವ ರೀತಿಯ ಹೋಲಿಕೆಗಳು? ಉದಾಹರಣೆಗೆ ಕ್ವಾಂಟಮ್ ಭೌತಶಾಸ್ತ್ರ ಒಂದು ಶೂನ್ಯ ಬಿಂದು ಕ್ಷೇತ್ರ ಅಥವಾ ವ್ಯಾಕ್ಯೂಮ್ ಫೀಲ್ಡ್ ಬಗ್ಗೆ ಮಾತಾಡುತ್ತೆ. ಅಲ್ಲಿ ಯಾವುದೇ ಭೌತಿಕ ವಸ್ತು ಇಲ್ಲ, ಕೇವಲ ಶುದ್ಧ ಶಕ್ತಿ ಮಾತ್ರ ಇದೆ ಅಂತ ಹೇಳ್ತಾರೆ. ಓಕೆ. ಈ ಮೂಲಗಳು ಹೇಳೋದು ಇದೇ ರೀತಿಯ ಪರಿಕಲ್ಪನೆಯನ್ನ ಸಾವಿರಾರು ವರ್ಷಗಳಿಂದ ಪರಮಧಾಮ ಅಂತ ಕರೆಯಲಾಗಿದೆ ಅಂತ. ಇದೊಂದು ಇಂಟ್ರೆಸ್ಟಿಂಗ್ ದೃಷ್ಟಿಕೋನ. ಅಷ್ಟೇ ಅಲ್ಲ, ಐನ್ಸ್ಟೀನ್ರ ಪ್ರಸಿದ್ಧ ನಿಯಮ ಶಕ್ತಿಯನ್ನ ಸೃಷ್ಟಿಸಲು ಅಥವಾ ನಾಶ ಮಾಡಲು ಸಾಧ್ಯವಿಲ್ಲ ಅಂತ ಹೇಳುತ್ತೆ. ಈ ಮೂಲಗಳು ಆ ಅನಂತ ನಾಶವಾಗದ ಶಕ್ತಿಯ ಮೂಲವೇ ಪರಮಾತ್ಮ ಅಂತ ಹೋಲಿಕೆ ಮಾಡ್ತವೆ. ಹಾಗೆಯೇ ಕ್ವಾಂಟಮ್ ಸಿದ್ಧಾಂತದ ಪಿತಾಮಹ ಮ್ಯಾಕ್ಸ್ ಪ್ಲ್ಯಾಂಕ್ ಪ್ರತಿ ಅಣುವನ್ನ ನಿಯಂತ್ರಿಸೋ ಶಕ್ತಿಯ ಹಿಂದೆ ಒಂದು ಪ್ರಜ್ಞಾಪೂರ್ವಕ ಮತ್ತು ಬುದ್ಧಿವಂತ ಮನಸ್ಸು ಕೆಲಸ ಮಾಡ್ತಿದೆ ಅಂತ ಹೇಳಿದ್ರು. ಈ ಹೇಳಿಕೆಯನ್ನ ಪರಮಾತ್ಮನ ಚೈತನ್ಯಕ್ಕೆ ಹೋಲಿಸಲಾಗುತ್ತೆ. ಅಂದ್ರೆ ವಿಜ್ಞಾನ ಎಲ್ಲದರ ಹಿಂದೆ ಇರುವೊಂದು ಮೂಲಶಕ್ತಿ ಅಥವಾ ಪ್ರಜ್ಞೆಯ ಬಗ್ಗೆ ಸುಳಿವು ಕೊಡ್ತಾ ಇದ್ರೆ, ಆಧ್ಯಾತ್ಮ ಅದಕ್ಕೆ ಪರಮಾತ್ಮ ಅಂತ ಹೆಸರು ಕೊಡ್ತಿದೆ. ಇದು ಒಂದು ರೀತಿ
ಎರಡು ಬೇರೆ ಬೇರೆ ಭಾಷೆಗಳಲ್ಲಿ ಒಂದೇ ವಿಷಯ ಹೇಳಿದ ಹಾಗೆ. ಹೌದು, ಹಾಗೆ ಅರ್ಥ ಮಾಡ್ಕೋಬಹುದು. ಈ ಹಿನ್ನೆಲೆಯಲ್ಲಿ ಆತ್ಮ ಮತ್ತು ಪರಮಾತ್ಮರ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋದು ಇನ್ನೂ ಸುಲಭ ಆಗತ್ತೆ. ಅದು ಹೇಗೆ? ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಮೂಲಗಳಲ್ಲಿ ಒಂದು ಒಳ್ಳೆ ಉದಾಹರಣೆ ಇದೆ ಅಂತ ಕೇಳಿದ್ದೇನೆ. ಹೌದು, ಬಹಳ ಸರಳ ಮತ್ತು ಪ್ರಾಕ್ಟಿಕಲ್ ಉದಾಹರಣೆ. ಆತ್ಮವನ್ನ ಒಂದು ಚಿಕ್ಕ ರೀಚಾರ್ಜ್ ಮಾಡಬಹುದಾದ ಬ್ಯಾಟರಿ ಅಂತ ಭಾವಿಸಿ. ಓಕೆ. ಮತ್ತು ಪರಮಾತ್ಮನನ್ನ ಅಪರಿಮಿತ ಶಕ್ತಿಯುಳ್ಳ ಒಂದು ಸುಪ್ರೀಂ ಪವರ್ ಹೌಸ್ ಅಂತ ತಿಳ್ಕೊಳ್ಳಿ. ಬ್ಯಾಟರಿ ಮತ್ತು ಪವರ್ ಹೌಸ್, ಇದು ತಕ್ಷಣ ಅರ್ಥ ಆಗುತ್ತೆ. ನಮ್ಮ ಮೊಬೈಲ್ ಫೋನ್ಗಳು ದಿನವಿಡೀ ಬಳಕೆಯಾದ ಹಾಗೆ ಸಂಜೆಗೆ ಡಿಸ್ಚಾರ್ಜ್ ಆಗುತ್ತವಲ್ಲ, ಹಾಗೆ. ನಿಖರವಾಗಿ ಅದೇ ರೀತಿ ಆತ್ಮ ಈ ಜಗತ್ತಿನ ಜಂಜಾಟ, ಚಿಂತೆ, ಕೋಪ, ಆಸೆ, ನೆಗೆಟಿವಿಟಿಯಿಂದಾಗಿ ತನ್ನೊಳಗಿನ ಮೂಲ ಗುಣಗಳಾದ ಶಾಂತಿ, ಪ್ರೀತಿ, ಖುಷಿಯ ಶಕ್ತಿಯನ್ನ ಕಳ್ಕೊಳ್ಳುತ್ತೆ. ಅಂದ್ರೆ ಡಿಸ್ಚಾರ್ಜ್ ಆಗತ್ತೆ. ಹೌದು, ಇದು ದಿನನಿತ್ಯದ ಅನುಭವಕ್ಕೆ ಬರೋ ವಿಷಯ. ಹಾಗಾದ್ರೆ ಈ ಬ್ಯಾಟರಿಯನ್ನ ರೀಚಾರ್ಜ್ ಮಾಡೋದು ಹೇಗೆ? ಮೂಲಗಳ ಪ್ರಕಾರ ಅದರ ವಿಧಾನವೇ ಧ್ಯಾನ. ಇಲ್ಲಿ ಅದನ್ನ ವಿಶೇಷವಾಗಿ ರಾಜಯೋಗ ಧ್ಯಾನ ಅಂತ ಕರೆಯಲಾಗಿದೆ. ಇದು ಒಂದು ಮಾನಸಿಕ ಸಂಪರ್ಕ. ಯಾವಾಗ ಆತ್ಮ ತನ್ನ ಆಲೋಚನೆಗಳನ್ನ ಈ ಜಗತ್ತಿನ ಹಿಂದಕ್ಕೆ ತಗೊಂಡು ಮನಸ್ಸು ಮತ್ತು ಬುದ್ಧಿಯನ್ನ ಪರಮಾತ್ಮನೆಂಬ ಪವರ್ ಹೌಸ್ ಜೊತೆ ಕನೆಕ್ಟ್ ಆಗುತ್ತೋ, ಆಗ ಪವರ್ ಹೌಸಿಂದ ಬ್ಯಾಟ್ರಿ ಚಾರ್ಜ್ ಆದ ಹಾಗೆ ಆತ್ಮ ಆ ಸುಪ್ರೀಂ ಮೂಲದಿಂದ ದೈವಿಕ ಗುಣಗಳು ಮತ್ತು ಶಕ್ತಿಗಳನ್ನ ತನ್ನೊಳಗೆ ತುಂಬಿಕೊಳ್ಳುತ್ತೆ. ಈ ಬ್ಯಾಟರಿ ಪವರ್ ಹೌಸ್ ಹೋಲಿಕೆ ವಿಷಯವನ್ನ ಬಹಳ ಸರಳ ಮಾಡಿಬಿಡುತ್ತೆ. ಇದು ದೇವರ ಜೊತೆಗಿನ ಸಂಬಂಧವನ್ನ ಕೇವಲ ಭಕ್ತಿ ಅಥವಾ ಶರಣಾಗತಿಯಿಂದಾಚೆಗೆ ಒಂದು ಪ್ರಾಕ್ಟಿಕಲ್ ಶಕ್ತಿ ಪಡೆಯೋ ಪ್ರಕ್ರಿಯೆಯಾಗಿ ನೋಡುತ್ತೆ. ಹೌದು, ಇದನ್ನೊಂದು ವೈಫೈ ಕನೆಕ್ಷನ್ಗೂ ಹೋಲಿಸ್ಬೋದು. ನಿಮ್ಮ ಡಿವೈಸ್ ವೈಫೈ ರೇಂಜ್ಗೆ ಬಂದಾಗ ಡೇಟಾ ರಿಸೀವ್ ಮಾಡುವ ಹಾಗೆ. ಹೌದು. ಧ್ಯಾನದಲ್ಲಿ ಪರಮಾತ್ಮನ ಜೊತೆ ಮಾನಸಿಕವಾಗಿ ಕನೆಕ್ಟ್ ಆದಾಗ ಆತ್ಮವು ಶಾಂತಿ, ಪ್ರೀತಿ, ಶಕ್ತಿಯ ವೈಬ್ರೇಷನ್ಸ್ಗಳನ್ನ ಅನುಭವಿಸುತ್ತೆ. ಇದು ಕೇವಲ ನಂಬಿಕೆಯ ವಿಷಯ ಅಲ್ಲ, ಬದಲಿಗೆ ಅನುಭವದಿಂದ ದೃಢಪಡಿಸಿಕೊಳ್ಳೋ ಪ್ರಕ್ರಿಯೆ ಅಂತ ಹೇಳಲಾಗಿದೆ. ಆದ್ರೆ ನೋಡಿ, ಭಾರತದಲ್ಲಿ ಅಥವಾ ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರು ದೇವರನ್ನ ಸಾಕಾರ ರೂಪದಲ್ಲಿ, ಅಂದ್ರೆ ಮೂರ್ತಿಗಳ ರೂಪದಲ್ಲಿ ಪೂಜೆ ಮಾಡ್ತಾರೆ. ಆ ಭಕ್ತಿ, ಆ ನಂಬಿಕೆ ಬಹಳ ಶಕ್ತಿಯುತವಾಗಿದೆ. ಹಾಗಾದ್ರೆ ಈ ಮೂಲಗಳು ಆ ಸಾಕಾರ ಪೂಜೆಯನ್ನು ಹೇಗೆ ನೋಡ್ತವೆ? ಅದನ್ನ ನಿರಾಕರಿಸೋದಿಲ್ವೇ? ಇದು ಬಹಳ ಸೂಕ್ಷ್ಮವಾದ ಮತ್ತು ಪ್ರಮುಖವಾದ ಪ್ರಶ್ನೆ. ಈ ಮೂಲಗಳು ಸಾಕಾರ ಪೂಜೆಯಲ್ಲಿರೋ ಭಕ್ತಿಯನ್ನಾಗಲಿ ಶ್ರದ್ಧೆಯನ್ನಾಗಲಿ ನಿರಾಕರಿಸೋದಿಲ್ಲ. ಆದರೆ ಅವು ಒಂದು ತಾರ್ಕಿಕ ಪ್ರಶ್ನೆಯನ್ನ ಮುಂದಿಡ್ತವೆ. ಏನು? ಒಂದು ವೇಳೆ ಪರಮಾತ್ಮನಿಗೂ ನಮ್ಮ ಹಾಗೆ ಶರೀರವಿದ್ರೆ ಅವರೂ ಜನ್ಮ ಮರಣ ಚಕ್ರದಲ್ಲಿ ಬರಬೇಕಾಗ್ತಿತ್ತು. ಯಾಕಂದ್ರೆ ಶರೀರವಿದ್ರೆ ಜನ್ಮ ಮರಣ ಖಚಿತ. ಆಗ ಅವರು ಕರ್ಮ ಮಾಡಿ ಅದರ ಬಂಧನಕ್ಕೆ ಸಿಲುಕ್ತಿದ್ರು. ಹಾಗಿದ್ರೆ ಅವರು ಸರ್ವಶಕ್ತಿವಂತ, ಸರ್ವಜ್ಞ ಮತ್ತು ಸದಾ ಪವಿತ್ರರಾಗಿರೋಕೆ ಹೇಗೆ ಸಾಧ್ಯ? ಇದು ಯೋಚಿಸಬೇಕಾದ ವಿಷಯ. ಅಂದ್ರೆ ನಮ್ಮನ್ನು ಮೇಲೆತ್ತುವ ಶಕ್ತಿ ನಮ್ಮಂತೆಯೇ ಚಕ್ರದಲ್ಲಿ ಸಿಲುಕಿರಲು ಸಾಧ್ಯವಿಲ್ಲ ಅನ್ನೋದು ಇದರ ತರ್ಕ. ಹೌದು, ಅದಕ್ಕಾಗಿಯೇ ಅವರನ್ನ ಪರಮಪಿತ ಅಂತ ಕರೆಯಲಾಗಿದೆ. ತಂದೆಯ ಸ್ವರೂಪ ಶಾಶ್ವತ, ಅದು ಮುಪ್ಪಾಗೋದಿಲ್ಲ ಅಥವಾ ಸಾಯೋದಿಲ್ಲ. ಅದರಲ್ಲೂ ಪರಮಪಿತನ ಸ್ವರೂಪ ದಿವ್ಯ ಮತ್ತು ಅವಿಕಾರಿ ಅಂತ ಪರಿಗಣಿಸಲಾಗಿದೆ. ಸರಿ, ಈಗ ಅತಿ ಮುಖ್ಯವಾದ ಪ್ರಶ್ನೆಗೆ ಬರೋಣ. ಈ ಜಗತ್ತಿನಲ್ಲಿ ಪರಮಾತ್ಮನ ಪಾತ್ರವೇನು? ಅವರು ಈ ಜಗತ್ತನ್ನು ಸೃಷ್ಟಿಸುವುದಿಲ್ಲ, ಪಾಲನೆ ಮಾಡುವುದಿಲ್ಲ, ಸಂಹಾರ ಮಾಡುವುದಿಲ್ಲ ಅಂತ ಈ ಮೂಲಗಳು ಹೇಳುವುದಾದ್ರೆ ಅವರ ಕೆಲಸವೇನು? ಹೌದು, ಇಲ್ಲಿ ಸೃಷ್ಟಿಕರ್ತ ಅನ್ನೋ ಪದಕ್ಕೆ ಬೇರೆಯದೇ ಅರ್ಥವನ್ನ ಕೊಡಲಾಗಿದೆ. ಈ ಮೂಲಗಳ ಪ್ರಕಾರ ಪರಮಾತ್ಮನ 3 ಮುಖ್ಯ ಕಾರ್ಯಗಳಿವೆ. ಓಕೆ. ಮೊದಲನೆಯದು ಸತ್ಯ ಜ್ಞಾನವನ್ನ ಕೊಡೋದು. ಎರಡನೆಯದು ಆತ್ಮಗಳಿಗೆ ಶಕ್ತಿಯನ್ನ ಕೊಡೋದು, ಅಂದ್ರೆ ರೀಚಾರ್ಜ್ ಮಾಡೋದು. ಮತ್ತು ಮೂರನೆಯದು ಸದ್ಗತಿಯನ್ನ ಕೊಡೋದು. ಅವರು ಈ ಕೆಲಸವನ್ನ ಯಾವಾಗ ಮತ್ತು ಹೇಗೆ ಮಾಡ್ತಾರೆ? ಮೂಲಗಳು ಹೇಳೋ ಪ್ರಕಾರ ಪರಮಾತ್ಮನ ಅವತರಣ ಅಂದ್ರೆ ಅವರ ಆಗಮನ ಈ ಜಗತ್ತು ನೈತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸಂಪೂರ್ಣ ಅವನತಿ ಹೊಂದಿದಾಗ ಆಗುತ್ತೆ. ಅಜ್ಞಾನ, ವಿಕಾರ, ದುಃಖ ಎಲ್ಲವೂ ಅದರ ಪೀಕಗೆ ಹೋದಾಗ ಅದನ್ನ ಕಲಿಯುಗದ ಅಂತ್ಯ ಅಂತ ಕರೆಯಲಾಗಿದೆ. ಆ ಘೋರ ಕತ್ತಲೆಯ ಸಮಯದಲ್ಲಿ. ಹೌದು, ಆ ಸಮಯದಲ್ಲಿ ಬೆಳಕನ್ನ ಕೊಡಕ್ಕೆ ಅವರು ಬರ್ತಾರೆ. ಆದ್ರೆ ಅವರು ಜನ್ಮ ತಾಳೋದಿಲ್ಲ ಅಂತ ಹೇಳಿದ್ರಿ. ಹಾಗಾದ್ರೆ ಅವರ ಅವತರಣ ಹೇಗೆ ಆಗುತ್ತೆ? ಇಲ್ಲಿ ಒಂದು ಲಾಜಿಕಲ್ ಪ್ರಾಬ್ಲಮ್ ಬರುತ್ತೆ ಅಲ್ವಾ? ಪರಮಾತ್ಮ ನಿರಾಕಾರ, ನಮ್ಮ ಜೊತೆ ಮಾತಾಡೋದು ಹೇಗೆ? ಹೌದು. ಈ ಸಮಸ್ಯೆಗೆ ಈ ಮೂಲಗಳು ಮಾಧ್ಯಮದ ಪರಿಕಲ್ಪನೆಯನ್ನ ಮುಂದಿಡ್ತವೆ. ಪರಮಾತ್ಮನು ಒಬ್ಬ ಸಾಮಾನ್ಯ ವೃದ್ಧ ಮನುಷ್ಯನ ಶರೀರವನ್ನ ಒಂದು ಮೀಡಿಯಂ ಆಗಿ ಬಳಸ್ಕೊಂಡು ಅವರ ಮುಖಾಂತರ ಜ್ಞಾನವನ್ನ ಕೊಡ್ತಾರೆ. ಇದಕ್ಕೇನಾದ್ರೂ ಉದಾಹರಣೆ ಇದೆಯಾ? ಇದೆ.
ಮಹಾಭಾರತದ ಒಂದು ಬಹಳ ಶಕ್ತಿಯುತವಾದ ಉದಾಹರಣೆಯನ್ನ ಮೂಲಗಳು ಕೊಡ್ತವೆ. ಯುದ್ಧಭೂಮಿಯಲ್ಲಿ ಶ್ರೀಕೃಷ್ಣ ಅರ್ಜುನನ ರಥದ ಸಾರಥಿಯಾಗಿ ಆ ರಥದ ಮೇಲೆ ಕೂತು ಗೀತಾಜ್ಞಾನ ಕೊಟ್ಟನಲ್ವೇ? ಹೌದು. ಅದೇ ರೀತಿ ಈ ಮೂಲಗಳ ಪ್ರಕಾರ ಈಗಿನ ಸಮಯದಲ್ಲಿ ಪರಮಪಿತ ಪರಮಾತ್ಮ ಶಿವನು ಬ್ರಹ್ಮ ಎಂಬ ಹೆಸರಿನ ವ್ಯಕ್ತಿಯ ಶರೀರವೆಂಬ ರಥವನ್ನ ಬಳಸಿ ಆತ್ಮಗಳಿಗೆ ಸತ್ಯವಾದ ಜ್ಞಾನವನ್ನ ಕೊಡ್ತಿದ್ದಾರೆ. ಅಂದ್ರೆ ಶಿವನು ಬ್ರಹ್ಮನ ಶರೀರದ ಮೂಲಕ, ಕೃಷ್ಣನು ಅರ್ಜುನನ ರಥದ ಮೇಲೆ ಜ್ಞಾನ ನೀಡಿದಂತೆ ಇದೊಂದು ವಿಶಿಷ್ಟವಾದ ಪರಿಕಲ್ಪನೆ. ನಿಖರವಾಗಿ ಇದೇ ವಿಶೇಷ ಅವತರಣವನ್ನ ಶಿವರಾತ್ರಿಯ ರೂಪದಲ್ಲಿ ಸ್ಮರಿಸಲಾಗುತ್ತೆ. ಶಿವ ಅಂದ್ರೆ ಕಲ್ಯಾಣಕಾರಿ, ಅಜ್ಞಾನದ ರಾತ್ರಿಯಲ್ಲಿ ಅವನ ದಿವ್ಯ ಅವತರಣ. ಇದು ಭೌತಿಕ ಜನನ ಅಲ್ಲ, ಇದು ಜ್ಞಾನದ ಅವತರಣ. ಹಾಗಾದ್ರೆ ಈ ಹಳೆ ಜಗತ್ತು ಕೊನೆಗೊಂಡು ಹೊಸ ಸತ್ಯಯುಗದ ಜಗತ್ತು ಆರಂಭವಾಗುವ ಈ ಸಮಯಕ್ಕೇನಾದ್ರೂ ವಿಶೇಷವಾದ ಹೆಸರಿದೆಯಾ? ಹೌದು, ಈ ಸಮಯವನ್ನ ಮೂಲಗಳಲ್ಲಿ ಸಂಗಮಯುಗ ಅಂತ ಕರೆಯಲಾಗಿದೆ. ಸಂಗಮಯುಗ ಅಂದ್ರೆ ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆರಂಭ, ಈ ಎರಡು ಯುಗಗಳ ಮಿಲನವಾಗೋ ಸಮಯ. ಇದೇ ಸಮಯದಲ್ಲಿ ದಾರಿ ತಪ್ಪಿದ ದುಃಖಿ ಆತ್ಮಗಳು ಸಹಾಯಕ್ಕಾಗಿ ಕೂಗುದಾಗ ಪರಮಾತ್ಮನು ಬಂದು ಸೃಷ್ಟಿಯ ಆದಿಮಧ್ಯ ಅಂತ್ಯದ ರಹಸ್ಯವನ್ನ ತಿಳಿಸಿ ಮರಳಿ ಮನೆಗೆ ಅಂದ್ರೆ ಶಾಂತಿಧಾಮಕ್ಕೆ ಕರೆದೊಯ್ಯೋ ದಾರಿಯನ್ನ ತೋರಿಸ್ತಾರೆ. ಇದರರ್ಥ ಈ ಮೂಲಗಳ ಪ್ರಕಾರ ನಾವೀಗ ಬದುಕುತ್ತಿರೋದು ಒಂದು ಬಹಳ ವಿಶೇಷವಾದ ಮತ್ತು ಮಹತ್ವದ ಸಮಯದಲ್ಲಿ. ಹೌದು, ಇದು ಕೇವಲ ಇತಿಹಾಸ ಅಥವಾ ತತ್ವಜ್ಞಾನವಲ್ಲ, ಬದಲಿಗೆ ವರ್ತಮಾನದ ಸತ್ಯ ಅಂತ ಈ ಮೂಲಗಳು ಹೇಳ್ತವೆ. ಹಾಗಾದ್ರೆ ಇಂದಿನ ಈ ಆಳವಾದ ಚರ್ಚೆಯಿಂದ ಕೆಲವು ಪ್ರಮುಖ ಅಂಶಗಳನ್ನು ಒಟ್ಟುಗೂಡಿಸೋಣ. ಮೊದಲನೇದಾಗಿ, ಪರಮಾತ್ಮನು ನಿರಾಕಾರ ಜ್ಯೋತಿ ಮತ್ತು ಅನೇಕ ಧರ್ಮಗಳಲ್ಲಿ ಇದೇ ತರಹದ ಕಾನ್ಸೆಪ್ಟ್ ಇದೆ. ಎರಡನೇದಾಗಿ, ಆತ್ಮ ಒಂದು ರೀಚಾರ್ಜ್ ಆಗ್ಬೇಕಾದ ಬ್ಯಾಟರಿ ಮತ್ತು ಪರಮಾತ್ಮ ಪವರ್ ಹೌಸ್ ಇದ್ದಾಗೆ. ರಾಜಯೋಗ ಧ್ಯಾನವೇ ಆ ಕನೆಕ್ಷನ್. ಮತ್ತು ಬಹುಶಃ ಅತಿ ಮುಖ್ಯವಾಗಿ, ಈ ಮೂಲಗಳ ಪ್ರಕಾರ ಈಗ ನಡೀತಿರೋ ಸಂಗಮಯುಗ ಬಹಳ ವಿಶೇಷವಾದ ಸಮಯ, ಯಾಕಂದ್ರೆ ಪರಮಾತ್ಮನು ಜ್ಞಾನ ನೀಡಿ ಜಗತ್ತನ್ನ ಪರಿವರ್ತಿಸೋ ಕಾರ್ಯ ಮಾಡ್ತಿದ್ದಾರೆ. ಹೌದು, ನೀವು ಎಲ್ಲವನ್ನೂ ಸರಿಯಾಗಿ ಸಂಕ್ಷಿಪ್ತಗೊಳಿಸಿದ್ದೀರಿ. ಈ ಎಲ್ಲವನ್ನೂ ತಿಳಿದ್ಮೇಲೆ ಒಂದು ವಿಚಾರ ಮನಸ್ಸಿನಲ್ಲಿ ಮೂಡುತ್ತೆ. ಹೇಳಿ. ಈ ಮೂಲಗಳಿಂದ ಹೊರಹೊಮ್ಮುವ ಒಂದು ಅತಿ ಮುಖ್ಯವಾದ ವಿಷಯ ಅಂದ್ರೆ, ನಾವೆಲ್ಲರೂ ಆ ಒಬ್ಬ ಪರಮಪಿತನ ಮಕ್ಕಳು ಮತ್ತು ಶಾಂತಿ, ಪ್ರೀತಿ, ಪವಿತ್ರತೆಯಂತಹ ಗುಣಗಳು ನಮ್ಮೆಲ್ಲರೊಳಗೆ ಬೀಜರೂಪದಲ್ಲಿವೆ ಅನ್ನೋದು. ಖಂಡಿತ. ಇದರ ಆಧಾರದ ಮೇಲೆ ಚಿಂತನೆಗೆ ಒಂದು ಪ್ರಶ್ನೆಯನ್ನ ಕೇಳೋಣ. ಹಾಗಿದ್ರೆ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ನಮ್ಮ ದೈನಂದಿನ ಜೀವನದ ಜಂಜಾಟದಲ್ಲಿ ನಮ್ಮೊಳಗೆ ಸುಪ್ತವಾಗಿರೋ ಈ ಆಂತರಿಕ ಗುಣಗಳನ್ನ ಕೇವಲ ತಿಳ್ಕೊಳ್ಳೋದು ಮಾತ್ರವಲ್ಲದೆ ಅವುಗಳನ್ನ ನಿಜವಾಗಿಯೂ ಜಾಗೃತಗೊಳಿಸಿ ನಿರಂತರವಾಗಿ ಅನುಭವಿಸೋಕೆ ನಮ್ಮ ವೈಯಕ್ತಿಕ ಮತ್ತು ಸಾಮೂಹಿಕ ಪ್ರಯತ್ನ ಎಷ್ಟು ಅವಶ್ಯಕವಾಗಿರಬಹುದು? ಇದು ಕೇವಲ ನಮ್ಮ ವೈಯಕ್ತಿಕ ಆಧ್ಯಾತ್ಮಿಕ ಪಯಣವೇ, ಅಥವಾ ಈ ಮೂಲಗಳು ಸೂಚಿಸೋ ಹಾಗೆ ಒಂದು ಉತ್ತಮವಾದ ಸತ್ಯಯುಗದ ಜಗತ್ತನ್ನ ತರೋಕೆ ಇದೊಂದು ಪ್ರಾಯೋಗಿಕ ಮಾರ್ಗವೂ ಆಗಿದೆಯೇ? ಇದನ್ನ ಸ್ವಲ್ಪ ಕೂತು ಯೋಚನೆ ಮಾಡಿ ನೋಡಿ. ಓಂ ಶಾಂತಿ.